ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ವಿಶಿಷ್ಟವಾದ ಒಂದು ಪ್ರಾಡಕ್ಟನ್ನು ಇಟ್ಕೊಂಡು ಬಂದಿದ್ದೇನೆ. ಕಾರಣ ಏನು ಅಂದರೆ, ನಮ್ಮ ದೇಶ ಇವಾಗ ಡಯಾಬಿಟಿಕ್ಸಿನ ಕ್ಯಾಪಿಟಲ್ ಆಗಲಿಕ್ಕೆ ಮುಂದೆ ಹೋಗ್ತಾ ಇದೆ. ಸೆಕೆಂಡ್ ಪ್ಲೇಸಲ್ಲಿದ್ದೇವೆ ನಾವು ವರ್ಲ್ಡಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದೇವೆ. ಚೈನಾ ಫಸ್ಟ್ ಪ್ಲೇಸಲ್ಲಿದೆ, ಸೆಕೆಂಡ್ ಪ್ಲೇಸಲ್ಲಿ ನಾವಿದೆ ಡಯಾಬಿಟಿಕ್ಸಲ್ಲಿ. ಅರೌಂಡ್ 74 ಮಿಲಿಯನ್ ಜನರು ಇವಾಗ ಡಯಾಬಿಟಿಕ್ಸಿಂದ ಸಫರ್ ಆಗ್ತಾ ಇದ್ದಾರೆ. ಇನ್ನೂ ಇದು ಇದೇ ರೀತಿ ಮುಂದೆ ಹೋದರೆ ಒಂದು 2045ಕ್ಕೆ ಅಂದಾಜು ಮಾಡಿರೋ ಪ್ರಕಾರ 140 ಜನ, ಅಂದರೆ ಸರಿ ಡಬಲ್ ಆಗ್ಬೋದು, 140 ಮಿಲಿಯನ್ ಜನ ಈ ಡಯಾಬಿಟಿಕ್ಸಿಂದ ಸಫರ್ ಆಗೋ ಚಾನ್ಸ್ ಇದೆ. ಸೊ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ತರಲೇಬೇಕು. ಇಲ್ಲದಿದ್ದರೆ ಈ ಡಯಾಬಿಟಿಸ್ ನಮಗೆಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಅದರಿಂದ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಹತ್ರ ಒಂದು ಆಯುರ್ವೇದಿಕ್ ಫುಲ್ಲಿ ಆಯುರ್ವೇದಿಕ್ಕಿಂದ ಡೆವಲಪ್ ಮಾಡಿರೋವಂಥದ್ದು ಕರೇಲಾ ಜಾಮೂನ್ ಹೇಳೋ ಜ್ಯೂಸ್ ಇದೆ. ಸೊ ಅದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂದರೆ, ಕರೇಲಾನು ಆರ್ಗ್ಯಾನಿಕ್ ಆಗಿ ಮತ್ತು ಜಾಮೂನ್ ಸೀಡ್ಸು ಆರ್ಗ್ಯಾನಿಕ್ ಆಗಿ ಡೆವಲಪ್ ಮಾಡಿರುವಂಥದ್ದು. ಅದರಿಂದ ನಿಮಗೇನೂ ಸೈಡ್ ಇಫೆಕ್ಟ್ ಬರೋದಿಲ್ಲ. ಆ್ಯಂಡ್ ಇದೇನಾಗುತ್ತೆ ಅಂದರೆ, ಬಾಡಿಯಲ್ಲಿ ಇನ್ಸುಲಿನ್ ಜನ್ರೇಷನಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ. ಡಯಾಬಿಟಿಸ್ ಬರಲಿಕ್ಕೆ ಮೇಯ್ನ್ ಕಾರಣ ಇನ್ಸುಲಿನ್ ಜನ್ರೇಷನ್ ಆಗದೇ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾವು ಮನೆ ಹತ್ತಿರನೇ ಅಂಗಡಿ ಇರುತ್ತೆ, ಆದರೆ ನಾವು ಹೋಗೋಕ್ಕೆ ನಮ್ಮ ಸ್ಕೂಟರ್ನ ಯೂಸ್ ಮಾಡ್ತೇವೆ. ಸೊ ಅದೇ ರೀತಿ ಯಾವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಯಿತೋ, ಹೊರಗಿನಿಂದ ಇನ್ಸುಲಿನ್ ಕೊಡ್ತಾರೆ. ಹೊರಗಿನಿಂದ ಇನ್ಸುಲಿನ್ ಕೊಟ್ಟ ಕೂಡಲೇ ಪ್ಯಾಂಕ್ರಿಯಾಸಿಗೆ ಒಂದು ಹ್ಯಾಬಿಟ್ ಬೀಳುತ್ತೆ, ಅಭ್ಯಾಸ ಬೀಳುತ್ತೆ. ಹೊರಗಡೆಯಿಂದ ಈಗಲೂ ಇನ್ಸುಲಿನ್ ಬರುತ್ತೆ, ನಾನು ಯಾಕೆ ಪ್ರೊಡಕ್ಷನ್ ಮಾಡಬೇಕು. ಅದು ಹಾಗೆ ಕ್ರಮೇಣ ಇನ್ಸುಲಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡ್ತಾ ಬರುತ್ತೆ. ಒಂದಿನ ಸ್ಟಾಪೇ ಮಾಡಿಬಿಡುತ್ತೆ, ಮತ್ತು ನಿಮಗೆ ಎಕ್ಸ್ಟರ್ನಲಿ ಇನ್ಸುಲಿನ್ ತಗೊಳ್ಬೇಕಾಗತ್ತೆ. ಬಟ್ ಈ ಕರೇಲಾ ಜಾಮೂನ್ ಪ್ರಾಡಕ್ಟಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಇದು ನಿಮಗೆ ನ್ಯಾಚುರಲ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಹೇಗೆ ಇನ್ಸುಲಿನ್ನ ಜನ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಲಿವರಿಗೂ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿರೋದು ಆರ್ಗ್ಯಾನಿಕ್ ಹಾಗಲಕಾಯಿ ಮತ್ತು ಜಂಬು ನೇರಳೆಯ ಬೀಜ, ಅದು ಸಹ ಆರ್ಗ್ಯಾನಿಕ್, ಅದರದ್ದು ಹುಡಿ, ಅದನ್ನೆರಡನ್ನು ಮಿಕ್ಸ್ ಮಾಡಿರೋವಂಥದ್ದು. ಸೊ ನಿಮಗೆ ಹೆಲ್ತಿಗೇನೂ ಪ್ರಾಬ್ಲಮ್ ಆಗಲ್ಲ, ಪ್ಲಸ್ ಡಯಾಬಿಟೀಸು ಕಂಟ್ರೋಲಿಗೆ ಬರುತ್ತೆ. ಬಟ್ ಇದನ್ನು ನೀವು ಲೈಫ್ ಲಾಂಗ್ ತಗೊಳ್ಬೇಕಾಗತ್ತೆ. ಬಟ್ ಇದರಲ್ಲಿ ಇನ್ನೊಂದೊಂದು ಬೆನಿಫಿಟ್ ಇದೆ. ಈವನ್ ಸ್ಕಿನ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ, ಮತ್ತು ಈವನ್ ನಿಮಗೆ ಪಿಂಪಲ್ಸು, ಆ್ಯಕ್ನೆ ಅಂಥ ಪ್ರಾಬ್ಲಮ್, ರಕ್ತ ಶುದ್ಧಿ ಕೂಡ ಆಗುತ್ತೆ ಇದರಲ್ಲಿ. ಸೊ ಅಂಥದ್ದೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ. ಇದನ್ನು ನೀವು ಲೈಫ್ ಲಾಂಗ್ ತಗೊಂಡ್ರೆ ಆಯಿತು. ಇದಕ್ಕಿಂತ ಇನ್ನೊಂದು ಅಡ್ವಾನ್ಸ್ಡ್ ಫೀಚರ್ಸ್ ಇರುವಂಥ ಇನ್ನೊಂದು ಪ್ರಾಡಕ್ಟ್ ಇದೆ, ಅದೇ ನಮ್ಮ ಶೇಪ್ ಶಿಫ್ಟ್. ಅದರಲ್ಲಿ ಇನ್ನೂ ನಿಮ್ಗೆ ಇಂಪ್ರೂವ್ಮೆಂಟ್ ಇದೆ. ಅಂದರೆ ಅದನ್ನು 3 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. 3 ಮಂತ್ಸ್ ಆಗಿ ನೀವು ಅದನ್ನು ಕರೆಕ್ಟಾಗಿ ತಗೊಂಡ್ರಿ ಅಂದರೆ, ಬೆಳಿಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನದ ಊಟ ನೀವು ಮಾಡ್ಬೋದು. ಮೀಲ್ ರಿಪ್ಲೇಸ್ಮೆಂಟ್ ಆಗಿ ಶೇಕ್ನ ತಗೊಳ್ಬೇಕು, ಮತ್ತು ನೈಟ್ ಹೊತ್ತು ಕೂಡ ನಿಮ್ಮ ಡಿನ್ನರ್ ರಿಪ್ಲೇಸ್ಮೆಂಟ್ ಆಗಿ ಇದನ್ನು ತಗೊಳ್ಬೇಕು. ಮಧ್ಯಾಹ್ನ ಮಾತ್ರ ನಿಮ್ಮ ನಾರ್ಮಲ್ ಲಂಚ್ ನೀವು ಮಾಡ್ಬೋದು, ಊಟ ಮಾಡ್ಬೋದು. ಸೊ ಇದು ನೀವು 3 ಮಂತ್ಸ್ ಮಾಡ್ತೀರಂದರೆ, ಈವನ್ ಡಯಾಬಿಟಿಸನ್ನು ನೀವು ರಿವರ್ಸ್ ಮಾಡ್ಬೋದು. ವಿದಿನ್ 3 ಮಂತ್ಸ್ ನಿಮಗೆ ಎಲ್ಲವೂ ನಿಮ್ಮ ಎಂಥ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಅದು ಕಂಟ್ರೋಲಿಗೆ ಬರುತ್ತೆ ಈ ಪ್ರಾಡಕ್ಟಿಂದಾಗಿ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, 3 ಮಂತ್ಸ್ ನಂತರ ಮತ್ತೆ ನೀವು ಬೇಕಿದ್ರೆ ನೈಟಿಗೆ ಮಾತ್ರ ಮತ್ತೆ 3 ಮಂತ್ಸಲ್ಲಿ ನಿಮ್ಮ ವೆಯ್ಟ್ ಕಂಟ್ರೋಲಿಗೆ ಬರುತ್ತೆ. ಆಫ್ಟರ್ 3 ಮಂತ್ಸ್ ನೀವು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡಿದರೆ ಸಾಕು. ಸೊ ಈ ಪ್ರಾಡಕ್ಟ್ ನಿಮ್ಗೆ ಅದೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಬೇರೆ ಪ್ರಾಡಕ್ಟ್ಗಳು ಇದೆ, ನಾಳೆ ಇನ್ನೊಂದು ಪ್ರಾಡಕ್ಟ್ ಜೊತೆ ಬರ್ತೇನೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.